ನಮ್ಮ ಹಿರಿಯರು ಬಹುಶಃ ಪಕ್ಷ ಅಥವಾ ಸಂಘ ಎಲ್ಲವನ್ನು ಕಟ್ಟಿ ಬೆಳೆದಿದ್ದಂತಹ 70-80 ವರ್ಷ ಆದರೂ ಸಹ ಬುದ್ಧಿ ಉಂಟೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಬುದ್ಧಿ ಇದ್ದರೂ ಕೂಡ ಬಹುಶಃ ಒಬ್ಬ ಪ್ರಾಮಾಣಿಕ ಒಬ್ಬ ಲೀಡರನ್ನು ಮಾನಹಾನಿ ಮಾಡೋದು ಇದಕ್ಕಿಂತ ಮುಂದೆ 3 ವರ್ಷ ಹಿಂದೆ MLA ಇಲೆಕ್ಷನ್ನ ಟೈಮಲ್ಲಿ ಮಾಡಿದ್ದು ನನಗೆ ಇನ್ನೂ ನೋವಾಗೋದು. ನನಗೆ ನರೇಮುಗರ ಇಲ್ಲಿ ಕಾರಲ್ಲಿ ಹೋಗುವಾಗ ನೋವಾಗ್ತಾ ಇದೆ. ನಾನು ಅದನ್ನು ಕಿವಿಯಾರಾಗೆ ಹೇಳ್ತೇನೆ, ಕಳ್ಳ ಕಳ್ಳ ಅಂತ ಹೇಳಿದರು. ಯಾರು ಕಳ್ಳ ಈಗ? ಯಾರು ಕಳ್ಳ ಈಗ? ಇನ್ಶೂರೆನ್ಸ್ ಇಲ್ಲದೆ ಗಾಡಿ ಓಡಿಸಿದ ಶಾಲೆ ಮಗು ಸತ್ತ ಕಳ್ಳ ಯಾರಾಯಿತು? ಯಾಕೆ ಗೊತ್ತಿರಲಿಲ್ವ ಕಾನೂನು? ಇಷ್ಟು ವರ್ಷದ 85-90 ವರ್ಷದ ಅನುಭವ ಇಲ್ಲಿಗೆ ಹೋಯ್ತು. ನಮಗೆ ಯೋಚನೆ ಮಾಡಬೇಕಲ್ಲ ನಾವು. ಹೌದು, ಎಲ್ಲರೂ ಮಾಡಿದ್ದಾರೆ. ನನ್ನ ತಂದೆ ಒಳ್ಳೇದು ಮಾಡಿದ್ದಾರೆ, ಸಾಯುವ ಕಾಲಕ್ಕೆ ನಿನ್ನನ್ನೇ ಕೊಲ್ತೇನೆ ಅಂತ ಹೇಳಿದ್ರೆ ಆಗ್ತದೆ. ನನ್ನ ತಾಯಿಯನ್ನು ಕೊಲ್ತೇನೆ, ಮಕ್ಕಳನ್ನು ಕೊಲ್ತೇನೆ ಅಂದರೆ ನಾವು ಒಪ್ತೇವಾ? ಹಾಗೆ ಒಬ್ಬರು ಲೀಡರ್ಗಳು ಒಂದು ಹಂತ ಆಗುವಾಗ ಅದನ್ನು ಬಿಡಬೇಕು, ಹಿರಿಯರಿಗೆ ಕೊಡಬೇಕು. ನಾನೇ ಸಾಯುವವರೆಗೆ ಮತ್ತು ನನ್ನ ಜಾತಿಯಲ್ಲಿ ವಿಶೇಷವಾಗಿ ನಾನು ಹವ್ಯಕ ಬ್ರಾಹ್ಮಣ, ನನಗೆ ನಾಚಿಗೆ. ನಮ್ಮ ಜಾತಿಯಲ್ಲಿ ಹೋಗಿದ್ದು ಸಾಯುವವರೆಗೆ ನಮ್ಮಲ್ಲಿ ಆಗ ಲಂಗೋಟಿ ಕಟ್ತಿದ್ರು. ಈ ಬೀಗದ ಕೈ ಉಂಟಲ್ಲ, ಇದನ್ನು ಲಂಗೋಟಿ ತುದಿಗೆ ಕಟ್ಟಿಕೊಳ್ಳೋದು. ಯಾಕೆ ಯಾರು ಅಲ್ಲಿ ಕೈ ಯಾಕೆ ಯಾರು ತೆಗಿಲಿಕ್ಕಿಲ್ಲ, ಇಟ್ಟರಲ್ಲೋ ಕತ್ಕೊಂಡು ಹೋಗಿ ಎಲ್ಲಿ ಅದನ್ನು ಸ್ನಾನ ಮಾಡುವಾಗ ಇದನ್ನು ತೆಗೆದು ಬೀಗ ದುಡ್ಡು ತೆಗೆದ್ರೆ ಆಗ ಅಷ್ಟು ಸಹ ಒಂದು ಮೊದಲಿನ ಹಿರಿಯರಿಗೆ ಆ ಒಂದು ದುಡ್ಡಿನ ಕದ್ದು ಹೋಗೋ ಭಯ ಅಲ್ಲ, ನನ್ನ ಆಡಳಿತ ಹೋಗ್ತದೆ ಅಂತ ಹೇಳೋ ಒಂದೇ ಭಯ. ಬಹುಶಃ ನನ್ನ ಸರ್ವಾಧಿಕಾರ ಹೋಗ್ತದೆ ಅಂತ. ಈ ಸರ್ವಾಧಿಕಾರ ಮೊದಲು ತೊಲಗಬೇಕು. ಪ್ರಜಾಪ್ರಭುತ್ವ ರೀತಿಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಶಾಸಕರ ಆಯ್ಕೆ ಆಗಬೇಕು, ಜನಪ್ರತಿನಿಧಿಗಳ ಆಯ್ಕೆ ಬೇಕು. ಯಾರೋ ಒಬ್ಬರು ಮನೆಯಲ್ಲಿ ಕೂತು ಅವನಿಗೆ ಇವನಿಗೆ ಅಂತೇಳಿ ಆಯ್ಕೆ ಮಾಡುವಂಥ ಈ ಸಂಪ್ರದಾಯವನ್ನು ಮೊದಲು ನಿಲ್ಲಿಸಬೇಕು. ಆಗ ಮಾತ್ರ ದಕ್ಷಿಣ ಕನ್ನಡಕ್ಕೆ ನ್ಯಾಯ, ಪ್ರಜಾಪ್ರಭುತ್ವ ರೀತಿಯ ನ್ಯಾಯ ಸಿಗ್ತದೆ. ಬಹುಶಃ ಇಲ್ಲದಿದ್ದರೆ ಖಂಡಿತ ಸಿಗುವುದಿಲ್ಲ. ನಾನು ಹೇಳುವಂಥದ್ದು ಇರುವಂಥದ್ದೇ. ತಪ್ಪುಗಳು ಮಾಡ್ತೇನೆ, ನಾನು ಮಾಡಿರ್ಬೋದು ತಪ್ಪು, ಇನ್ನೂ ನಾನು ಮಾಡಲಿಕ್ಕೂ ಇರ್ಬೋದು. ಯಾರೂ ಸಹ ಹಿರಿಯರಾಗಲಿ ಕಿರಿಯ ತಪ್ಪು ಮಾಡಿರ್ಬೋದು. ಆದರೆ ತಿದ್ದಿಕೊಂಡು ಆ ಹಠ, ಅಹಂಕಾರ, ದರ್ಪ ಇದನ್ನೆಲ್ಲ ಬಿಡಬೇಕು. ಆ ಅಹಂಕಾರ ದರ್ಪಗಳನ್ನು ಬಿಡದೆ ನಾವು ಮಾಡಿಕೊಂಡು ಹೋದರೆ ಒಂದಲ್ಲ ಒಂದು ದಿವಸ ಅವನ ಗುಂಡೆಗೆ ಬರ್ತದೆ ಅಂತೇಳಿ ನಮ್ಮಲ್ಲಿ ಹಳ್ಳಿಯಲ್ಲಿ ಭಾಷೆ ಇರ್ತದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.